ಆ ಟೈಮಲ್ಲಿ ನೀವು ಆ ಸಂದರ್ಭನ ಯಾವ ಥರ ಅವ್ರಿಗೊಂದು ಮಾರಲಿ I could not believe. I just broke down. ಒಂದು ವಿಡಿಯೋದು ಗೊತ್ತಾ ನಾನು ಇದು ಹೇಳಿರೋದು ಕೇಳಿ ಮಾಡಿದ್ದು ಅಂತ. ಅದು ಡಯಾಗ್ನೋಸ್ ಆಗಿದ್ದು ನೆಕ್ಸ್ಟ್ ಡೇ ಅದು. He was the only person there with all the process ready. ಇಲ್ಲ ನಮ್ದೇ ಇಲ್ಲ ಇಲ್ಲಿ ಬರ್ದ್ಬಿಟ್ಟಿದೆ ಅಂದ್ರೆ ಏನು ಬರ್ದ್ಬಿಟ್ಟಿದೆ ಅಂದ್ರೆ ಹೇಳೋದಿಲ್ಲ ಸ್ಟ್ರಿಕ್ಟ್ ಆಗಿ ಹಂಗೆ ಹೇಳೋದು ತಪ್ಪೆ ಅಷ್ಟೇ. ಎಷ್ಟು ಕ್ರೇಜಿ ಕೇಳ್ರಿ ಕಥೆದು. ಆಲ್ ಅನಿಮಲ್ಸ್ ಅಂಡ್ ದೇ ಆರ್ ಸ್ಕೇರ್ಡ್. ಇರೋ ಸೈಜ್ಗಿಂತ ದೊಡ್ಡ ನಾವು ಮಾಡ್ಕೊಳ್ತೀವಿ, ಹಿಂಗೆ ಮಾಡ್ಕೊಳ್ತೀವಲ್ಲ ಅದು ಅನಿಮಲ್ಸ್ಗೆ ಇರುತ್ತೆ, ಅದು ನೇಚರ್. ಅಲ್ಲ ನಿಮ್ಗೆ ನಿಮ್ಮ ಮದುವೆ ಆದರೆ ನಿಮ್ಗೆ ಹೇಳ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಏನು ಗೊತ್ತಾ, ಅದು ಹೆಂಗೆ ಕೇಳ್ತಾರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಯಾರವರು ಅಂತಂದ್ರೆ ಕರಿಬಾರ್ದು ನೀವು ತಿರ್ಗಾ ಅವ್ರನ್ನ. ಸೊ ಅದು ನೋಡೋಕ್ಕೆ ಒಂದು ಕ್ಯೂರಿಯಸ್ ಆಗಿದೆ. ನನ್ನ ಕಚಡ ಹಿಂದಿಯಲ್ಲಿ ಅದನ್ನು ತಡ್ಕೊಂಡು ಅದನ್ನ ನನ್ನ ಕೇಳಿ ಮಾಡಿಸಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ. ಸಾಲ ಇದ್ರೂ ಪರವಾಗಿಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಮಾಡೋಣ. ಕನ್ನಡಲ್ಲಿ ನನಗೆ ಆ ಥರ ಗೌರವ ಕೊಡೋಲ್ಲ, ಬಟ್ ಹಿಂದಿಯವರು ಸ್ಕ್ರಿಪ್ಟನ್ನ ಫುಲ್ ಕಳಿಸಿ ನೀನು ಒಪಿನಿಯನ್ ಏನು ಲೈನ್ ಚೇಂಜ್ ಮಾಡಬೇಕು. ಈ ಸ್ಟೇಟ್ಮೆಂಟ್ಸ್ ಆರ್ ಬೋಲ್ಡ್, ಎವ್ರಿಥಿಂಗ್. ನಿಮಗೆ ಏನಾದರೂ ಥ್ರೆಟ್? ಕಾಶ್ಮೀರ್ ಫೈಲ್ಸ್ ರಿಲೀಸ್ ಆಯ್ತಲ್ಲ, ಯು ವಾಂಟ್ ಬಿಲೀವ್, ನಾನು ಮನೆಗೆ ಹೋಗ್ತಿದ್ದೀನಿ. ಮನೇಲಿದ್ದೀರಾ, ಮನೇಲಿ ಇರಿ ಅಂತೆಲ್ಲ ಒಂದ್ಸತಿ ಫೋನ್ ಮಾಡಿದ್ರೆ. ಮ್ಯಾಮ್ ಇನ್ನೊಂದು, ಆ್ಯಸ್ ವಿ ನೋ ದಟ್ ಟ್ರೀಟ್ಮೆಂಟ್ ಆಗಿರಲಿ, ಸರ್ಜರಿ ಆಗಿರಲಿ ಎಲ್ಲ ಆಯಿತು. ಆ ಟೈಮಲ್ಲಿ ಆ್ಯಸ್ ಅ ವೈಫ್ ಆರ್ ಆ್ಯಸ್ ಅ ಪಾರ್ಟ್ನರ್ ನಿಮಗೆ ಯಾವ ಥರ ಒಂದು ಮೆಂಟಲಿ ಯು ವಿಲ್ ಬಿ ಸ್ವಲ್ಪ ಲೋ ಆಗೇ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಯು ಸರ್ ಅಷ್ಟು ವೆಲ್ ಪವರ್ ಆಗಿ ಫೇಸ್ ಮಾಡ್ತಾರೆ ಅಂದರೆ ಇಟ್ ನಾಟ್ ಸೋ ಈಸಿ. ಸೊ ಆ ಟೈಮಲ್ಲಿ ನೀವು ಆ ಸಂದರ್ಭನ ಯಾವ ಥರ ಅವರಿಗೊಂದು ಮಾರಲಿ ಆಗಿರಲಿ? ಫಸ್ಟ್ ಟೈಮ್ ನನಗೆ ಅದು ಡಯಾಗ್ನೋಸ್ ಮಾಡಿ ಹೇಳಿದಾಗ ಐ ಕುಡ್ ನಾಟ್ ಬಿಲೀವ್. ಐ ಜಸ್ಟ್ ಬ್ರೋಕ್ ಡೌನ್. ನಾನು ಪ್ರಕಾಶ್ ಆ್ಯಕ್ಚುಲಿ ಹಿ ಪ್ರಾಬಬ್ಲಿ ನ್ಯೂ ಅವ್ರಿಗೆ ಆ ಸಿಮ್ಟಮ್ಸ್ ಇತ್ತು. ಆ ಸಿಮ್ಟಮ್ಸ್ ನೋಡಿದಾಗ ನಾನು ಚಾನ್ಸೇ ಇಲ್ಲ ಇವ್ರಿಗೆ. ನಾನು ನಾರ್ಮಲಿ ಗೂಗಲೆಲ್ಲ ಮಾಡಿ ನೋಡ್ತೀನಿ, ಅದೆಲ್ಲ ಮಾಡ್ತೀನಿ. ಬಟ್ ಇಷ್ಟೊಂದು ಆ್ಯಕ್ಟಿವ್ ಲೈಫ್ ಇರ್ಬೇಕಾದ್ರೆ ನಾನು ಅದು ನೋಡೋದಕ್ಕೆ ಕೂಡ ಹೋಗಲಿಲ್ಲ. ಸೊ ಡಾಕ್ಟರ್ ಹಿಂಗೆ ಹೇಳಿದಾಗ ಇಲ್ಲ, ದಿಸ್ ಇಸ್ ಕೋಲನ್ ಕ್ಯಾನ್ಸರ್ ಆ್ಯಂಡ್ ಅವರು ಸ್ಟೇಜ್ 2 ಏನೋ ಹೇಳಿದ್ರು, ಗ್ರೇಡ್ 2 ಏನೋ ಹೇಳಿದ್ರು. ಬಟ್ ಅವ್ರು ಏನು ಹೇಳ್ತೀರಿ ಅಂತ ನಂಗೆ ಆಮೇಲೆ ನನಗೆ ಪ್ರಾಸೆಸ್ ಮಾಡೋಕ್ಕಾಗಲೇ ಇಲ್ಲ. ಆಮೇಲೆ ನಾನು ರಿಪೋರ್ಟ್ ತೊಗೊಂಬರಕ್ಕೆ ಹೋಗಿದ್ದಾಗ ಪ್ರಕಾಶ್ ವಾಸ್ ಇನ್ ಪ್ರೆಸ್ ಕ್ಲಬ್. he wanted to speak about this tunnel road ಅಥವಾ ಅದೆಲ್ಲ ಇತ್ತಲ್ಲ, ಅದು ಮಾಡಕ್ಕೆ ಹೋದರೆ. ಆ್ಯಂಡ್ ಹಿ ಕಾಲ್ಡ್ ಮೀ, ಎಲ್ಲಿದೆಯಾ ಅಂತ. ಐ ಸೆಡ್ ಪ್ರಕಾಶ್, ನಾನು ಜಸ್ಟ್ ಐ ಆಮ್ ಕಮಿಂಗ್ ಔಟ್ ಫ್ರಮ್ ದ ಹಾಸ್ಪಿಟಲ್ ಅಂದೆ. ಆಮೇಲೆ ನನಗೆ ಗಂಟಲ್ಲಿ ಮಾತಾಡೋಕ್ಕಾಗ್ತಾನೆ ಇಲ್ಲ. ಏನಾಯಿತು? ನೋ ಪ್ರಕಾಶ್, ಇಟ್ಸ್ ರಿಯಲಿ ಬ್ಯಾಡ್ ಅಂದೆ. ಇಲ್ಲ ಏನು ಹೇಳು ಅಂದೆ. ಐ ಸೆಡ್ ನೋ, ದಿಸ್ ಇಸ್ ಕ್ಯಾನ್ಸರ್. ಇಲ್ಲ ನಂಬತ್ತಿದ್ದು ಬಾ. ಸೊ ಈ ಸೆಡ್ ನಾನು ಮೆಟ್ರೋಲ್ ಬರ್ತೀನಿ, ನೀನು ಬಾ, ವಿಲ್ ಕಮ್ ಅಂದ್ಬಿಟ್ಟು ಮನೆಗೆ ಹೋಗಿ ಮಾತಾಡಿದ್ವಿ. ಇಲ್ಲ, ನಾನು ಪ್ರೆಸ್ ಕ್ಲಬ್ಗೆ ಹೋಗ್ಬಿಟ್ಟು ಪ್ರೆಸ್ ಕ್ಲಬ್ ಹೋಗ್ಬಿಟ್ಟು ಆಮೇಲೆ ಶೂಟಿಂಗು. ಅದರ ನೆಕ್ಸ್ಟ್ ಡೇ ಪ್ರೊಟೆಸ್ಟ್ಗೆ ಹೋದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ವಿಡಿಯೋದು ಗೊತ್ತಾ ನಾನು ಇದು ಕೇಳಿ ಮಾಡಿದ್ದು ಅಂತ. ಅದು ಡಯಾಗ್ನೋಸ್ ಆಗಿದ್ದು ನೆಕ್ಸ್ಟ್ ಡೇ ಅದು. ನೆಕ್ಸ್ಟ್ ಡೇ ಏನಾಯ್ತಂದ್ರೆ ಕೇಳಿ ರೋಹಿತ್, ನೆಕ್ಸ್ಟ್ ಡೇ ಪ್ರಕಾಶ್ ಹ್ಯಾಸ್ ಗಾನ್ ವಿತ್ ಆಲ್ ದ ಪೋಸ್ಟರ್ಸ್ ಅದೆಲ್ಲ ತಗೊಂಡು ಚುರುಕಾಗಿ ಅಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಮಾಡೋದಕ್ಕೆ. ನಾವು ಬೆಳಗ್ಗೆ ಫಸ್ಟ್ ಇಸ್ಕಾನ್ಗೆ ಹೋದ್ವಿ. ಅಲ್ಲಿ ದೇ ಗಿವ್ ಸೋ ಮಚ್ ಇಂಪಾರ್ಟೆನ್ಸ್ ಕೃಷ್ಣ ಜನ್ಮಾಷ್ಟಮಿ ದಿನ. ಅಲ್ಲಿ ಅವ್ರಿಗೆ ಹೇಳ್ತೀನಿ ನನಗೆ ಇದು ನಾನು ನಂಬಿಕೆ ಎಲ್ಲ ಇದೆಲ್ಲ ಅಂದ್ರೆ ನನ್ನ ಅವ್ರು ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟು ಕರೆದು ಎಲ್ಲ ಮಾಡಿದ್ರು. ಸರಿ, ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನಾನು, ಮೇಘಾ, ನಿಖಿಲ್ ಮನೆಗೆ ಹೋದ್ವಿ. ಪ್ರಕಾಶ್ನ ಡ್ರಾಪ್ ಮಾಡ್ಬಿಟ್ಟು ಹಿ ವಾಸ್ ದ ಓನ್ಲಿ ಪರ್ಸನ್ ದೇರ್ ವಿತ್ ಆಲ್ ದ ಪೋಸ್ಟರ್ಸ್ ರೆಡಿ. ಹಿ ಈಸ್ ವೇಟಿಂಗ್ ಫಾರ್ ಅದರ್ ಪೀಪಲ್ ಟು ಕಮ್ ವಿತ್ ದಿಸ್ ಕಂಡೀಷನ್. ಬಟ್ ತುಂಬ ಹಿ ಈಸ್ ಅ ವೆರಿ ಸ್ಟ್ರಾಂಗ್ ವಿಲ್ಡ್ ಪರ್ಸನ್. ಬಿಕಾಸ್ ಆಫ್ ಹಿಸ್ ವಿಲ್ ಹಿಸ್ ಫಾರ್ ದಿಸ್. ಆಮೇಲೆ ಅವರು ಫಸ್ಟು ಸರ್ಜರಿ ಮಾಡಿದ್ರಲ್ಲ, ಐ ವಾಸ್ ವೆರಿ ಕಾನ್ಫಿಡೆಂಟ್ ವಿತ್ ದ ಡಾಕ್ಟರ್. ಆ್ಯಂಡ್ ಪ್ರಕಾಶ್ಗೆ ಟ್ರಸ್ಟ್ ಇತ್ತಲ್ಲ, ಇಟ್ ಹ್ಯಾಸ್ ವರ್ಕ್. ನಂಗೆ ಗೊತ್ತು ಏನೂ ಆಗಲ್ಲ ಅಂತ. ಸೊ ಬಟ್ ಫಸ್ಟು ತುಂಬ ಕಾನ್ವರ್ಸೇಷನ್ ಅಲ್ಲಿ ಇನಿಷಿಯಲಿ ಹೇಳ್ತಾ ಇದ್ರು, ನಾನು ನನ್ನ ಬಿಲೀಫ್ ಸಿಸ್ಟಮ್ ಬೇರೆ, ನನ್ನ ಅರ್ಧಾಂಗಿ ಅವರ ಬಿಲೀಫ್ ಸಿಸ್ಟಮ್ ಬೇರೆ. ಸೊ ಎರಡು ಕಂಬೈನ್ ಆಗಿ ಇಟ್ಸ್ ಅ ಯುನಿಫೈಡ್ ವರ್ಷನ್ ಆಫ್ ಒನ್. ನೋಡಿ, ಈಗ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಮನೇಲೂ ಎಲ್ಲರೂ ಹಾಗೆ ಲಿಬ್ರಲ್ ಆಗಿದ್ದಾರೆ. ಅದಕ್ಕೆ ಈಗ ನಮ್ಮಲ್ಲಿ ಏನೇನೋ ದೋಷಗಳಿತ್ತು. ನೀವು ಹಿಂದೂಯಿಸಮ್ದು ಕೇಳಿದ್ರಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡೋದು, ಅಥವಾ ವಿಧವೆ ಆದರೆ ಅವಳನ್ನ ಅಟ್ಬಿಡೋದು ಅಥವಾ ತಲೆ ಬೋಡಿಸ್ಬಿಡೋದು. ಅದು ಬ್ರಾಹ್ಮಣರಲ್ಲಿ ಏನೇನೋ ಇತ್ತು. ಬೇರೆ ಬೇರೆ ಜಾತಿಗಳೇ ಬೇರೆ ಬೇರೆ ಕಷ್ಟಗಳು ಕೊಡೋ ಥರದ್ದು ಇರ್ತಾರೆ. ಆದರೆ ಅದೆಲ್ಲ ತಪ್ಪು ಅಂತ ಹೇಳಿದಾಗ ತಿದ್ದುಕೊಂಡು ಸಂವಿಧಾನದಲ್ಲಿ ಅದೆಲ್ಲ ಕಾನೂನಿಗೆ ಬಾಹಿರ ಅಂತ ಮಾಡಿದ್ದೀವಿ ಇವಾಗ. ಆಯಿತಾ?
ನನ್ನ ಪ್ರಕಾರ ಸನಾತನ ಧರ್ಮ ಅಂದರೆ ಅದು. ತಪ್ಪನ್ನು ಒಪ್ಕೋಬೇಕು, ಯಾರು ಕ್ರಿಟಿಸೈಸ್ ಮಾಡಿದ್ರೆ ಕೇಳಬೇಕು, ಸರಿ ಮಾಡ್ಕೋಬೇಕು. ಇಲ್ಲ ನಮ್ಮದೇ ಇಲ್ಲ ಇಲ್ಲಿ ಬರೆದ್ಬಿಟ್ಟಿದೆ ಅಂದರೆ ಏನು ಬರೆದ್ಬಿಟ್ಟಿದೆ ಅಂದರೆ ತಿರ್ಗಾ ಬರೀರಿ. ಮತ್ತೆ ಸಂವಿಧಾನ ಎಷ್ಟು ಸತಿ ಅಮೆಂಡ್ ಮಾಡಿಲ್ವ? ಸರ್ ಐ ಆಲ್ವೇಸ್ ಸಮಟೈಮ್ಸ್ ಫೀಲ್ ಆಯ್ತಾ, ವೈ ಡೋಂಟ್ ಪೀಪಲ್ ಥಿಂಕ್ ಲೈಕ್ ಪ್ರಕಾಶ್ ಬೆಲ್ವಾಡಿ ಸರ್? ಸಾರಿ, ವೈ ಡೋಂಟ್ ಪೀಪಲ್ ಥಿಂಕ್ ಲೈಕ್ ಪ್ರಕಾಶ್ ಬೆಲ್ವಾಡಿ? ಸಾಧ್ಯನೇ ಇಲ್ಲ. ಐ ಆಮ್ ಟೆಲಿಂಗ್ ಇನ್ ದ ಹೈಯರ್. ಆಮೇಲೆ ಇನ್ನೊಂದೇನು ಗೊತ್ತಾ ಕೋಪ ಬರೋದು, ಹಿ ವಿಲ್ ಸೇ ಸಮಥಿಂಗ್, ಓಕೆ, ಅದು ನೋಡ್ಬಿಟ್ಟು ಯಾಕೆ ಇದು ಮಾಡ್ತಿಲ್ಲ ಅಂದರೆ ಎವ್ರಿಬಡಿ ಕೆನಾಟ್ ವರ್ಕ್ ಇನ್ ಹಿಸ್ ಪ್ಲೇಸ್, ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಆ ಥರ ಮಾಡೋಕ್ಕಾಗಲ್ಲ. ನಾವು ಇನ್ನೊಂದು ನೋಡಿದ್ವಿ ಈ ಪ್ಲೇಸ್ಗೆ, ಇಲ್ಲಿ ನಿಮ್ಮನ್ನು ಮೀಟ್ ಆಗಿ ಎಲ್ಲೊಂದು ಹೊರಗಡೆ ಇನ್ಸಿಡೆಂಟ್. ಸರ್ ನೀವೊಂದು ಡೈರೆಕ್ಷನ್ ಹೇಳ್ತಾ ಇದ್ರಿ ಕಾರ್ಗೆ, ಅವಾಗ ಹೇಳಿದ್ರು ಇಲ್ಲ ನಾನು ಹೇಳ್ಬೋದಾ ಅಂತ. ಯೂಶಲಿ ನಾವು ಲೋಕ ರೂಢಿಲಿ ಎಲ್ಲಿ ನೋಡ್ತೀವಿ, ಕೊಡಿಲಿ ನಾನು ಹೇಳ್ತೀನಿ, ಕೊಡಿಲಿ ನಿಂಗೆ ಗೊತ್ತಾಗಲ್ಲ ಅಂತ, ನಾನು ಹೇಳ್ಬೋದಾ? ದಟ್ ಇಂಡಿಕೇಟ್ಸ್ ಸಿಂಬಲೈಸಸ್ ತುಂಬ, ಆ್ಯಸ್ ವಿ ಡಿಸ್ಕಸ್ಡ್ ಆಫ್ ದ ಕ್ಯಾಮ್ರಾ ಆಲ್ಸೋ. ಸೊ ಆ ವಿಷಯದಲ್ಲಿ ನಿಮ್ಮ ಅವರ ನಂಟಲ್ಲಿ ಸೊ ಆ ಸಾಫ್ಟ್ನೆಸ್ ಆಗಲಿ, ಆ ಅಪ್ ಡೌನ್ಸ್ಗಳೆಲ್ಲ, ದಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ದೇರ್ ಫಾರ್ ಈಚ್ ಅದರ್. ನಾವು ಏನಾದರೂ ಒಬ್ಬರೊಬ್ಬರದ್ದು ಇದು ಮೆಸೇಜ್ ಓದಲ್ಲ, ಏನಾದ್ರು ಯಾರಿಗೆ ಏನು ಮಾಡಿದ್ದಾರೆ ಅಲ್ಲ, ಎಲ್ಲ ಯಾರ್ದು ಫೋನ್ ಬಂದರೆ ನಾವು ಮೆಸೇಜ್ ಓದಲ್ಲ. ಓಪನ್ ಆಗಿ ಕಾರ್ಡ್ ಬರುತ್ತೆ, ಪೋಸ್ಟ್ ಮನೇಲಿ ಯಾರು ಮಾಡಲ್ಲ. ನೀನ್ ಯಾಕೆ ಓದಿಲ್ಲ, ಓಪನ್ ತೆಗ್ದಿಲ್ಲ ಅಂದ್ರೆ ಆವಾಗ ತೆಗೆಯೋದು ಇದು ನೋಡೋದಿಲ್ಲ. ಆ್ಯಂಡ್ ಇನ್ನೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತದೆ ಸರ್ ಬಗ್ಗೆ ಕೇಳಿದಾಗ ಮನೇಲಿ. ಯೂಶಲಿ ಮಾವಂದರು ಮತ್ತು ಅಳಿಯಂದರು ಸ್ವಲ್ಪ ಒಂದು ಹೈರಾರ್ಕಿ ಇರುತ್ತೆ ಅಥವಾ ಒಂದು ಸ್ಟ್ರಿಕ್ಟ್ನೆಸ್ ಇರುತ್ತೆ. ಹೌ ಇಸ್ ಪ್ರಕಾಶ್ ಸರ್ ವಿತ್ ಹಿಸ್ ಸನ್ ಇನ್ ಲಾಸ್? ವೆರಿ ಐ ಆಮ್ ವೆರಿ ಈಸಿ ವಿತ್ ಯಂಗ್ ಪೀಪಲ್. ನಮ್ಮ ಮಕ್ಕಳು ಎಲ್ಲಾನು ಎಲ್ಲ ಅಳಿಯ ಗಿಳಿ ಏನೇ ಎಲ್ಲ ಈಕ್ವಲ್ ಯಂಗ್. ಹೇಳೋದಿಲ್ಲ ಸ್ಟ್ರಿಕ್ಟ್ ಆಗಿ ಹಂಗೆ ಹೇಳೋದು, ಅಥವಾ ಹಿಲ್ ಬಿ ವೆರಿ ಫ್ರೆಂಡ್ಲಿ ವಿತ್ ದೆಮ್, ಹಾಗೆ ತಪ್ಪೆ ಅಷ್ಟೇ. ಇಟ್ ಕ್ಯಾನ್ ಬಿ ಎನಿಬಡಿ. ಮ್ಯಾಮ್ ನೀವು ಈಗ ವಿ ಆರ್ ಎಸ್ ತಗೊಂಡು ಯು ಆರ್ ಇನ್ ಯುವರ್ ರಿಟೈರ್ಮೆಂಟ್ ಫೇಸ್ ಆಫ್ ಲೈಫ್. ಸೊ ಈಗ ಅವ್ರ ಜೊತೆ ಟ್ರಾವೆಲ್ ಮಾಡೋ ಆಪರ್ಚುನಿಟೀಸ್ ಎಲ್ಲ ಬಂದೆ, ಇಲ್ಲಿಗೆ ನಾನು ಬರ್ತೀನಿ, ಹಂಗೆ ಪ್ಲಾನಿಂಗ್ ಆಫ್ ಟ್ರಾವೆಲ್ ಏನಾದರೂ ಮಾಡ್ತೀರಾ? ಈಗ ಎಕ್ಸಾಂಪಲ್ ಇವತ್ತು ನೀವು ಫ್ರೀ ಆಗಿ ಒಂದು ಚಿಕ್ಕಮಗಳೂರಿಗೆ ಅಲ್ಲ, ಇದು ನೋಡಿ ನಾಳೆ ರಥಸಪ್ತಮಿ ಅಂಡ್ ತೇಜು ಇಸ್ ಮೈ ಯೋಗ ಟೀಚರ್. ಎಷ್ಟು ಕ್ರೇಜಿ ಕೇಳ್ರಿ ಕಥೆದು. ಪ್ರಕಾಶ್ ಫಸ್ಟು ಬೆಳವಾಡಿಗೆ ಹೋಗ್ತಿದ್ದೀನಿ, ಇದು ಬರ್ತೀಯಾ? ಐ ಸೆಡ್ ಯಾವಾಗ? 25th. ಐ ಸೆಡ್ 25th ಆದರೆ 7:30ವರೆಗೂ ನನಗೆ ಯೋಗ ಇದೆ, 6 to 7:30 ಇನ್ ದ ಮಾರ್ನಿಂಗ್. 108 ಸೂರ್ಯ ನಮಸ್ಕಾರ ಮಾಡಬೇಕು. ಐ ಆಮ್ ರೆಡಿ ಟು ಲೀವ್ ಅಟ್ 7:45. ಓಕೆನಾ ಅಂದೆ. 7:45 ಎಷ್ಟೊತ್ತಿರೋದು ಪ್ರೋಗ್ರಾಮ್ ನೋಡೋದು? ಐ ಸೆಡ್ ಇಟ್ಸ್ 11 o'clock. ಇಲ್ಲ ಆಗಲ್ಲ, ಅಷ್ಟು 4 hours ಬೇಕು. ಹಂಗಾರೆ ಆಗಲ್ಲ ಪ್ರಕಾಶ್, ಯು ಕ್ಯಾರಿ ಆನ್, ಐ ಹ್ಯಾವ್ ಟು ಡೂ ದಿಸ್ 108 ಸೂರ್ಯ ನಮಸ್ಕಾರ ನಾನು ಮಾಡಬೇಕು. ಆಮೇಲೆ ಈ ಸೈಡ್ ಪ್ರೀವಿಯಸ್ ಡೇ ಹೋದ್ರೆ ಬರ್ತೀನಿ. ಪ್ರೀವಿಯಸ್ ಡೇ ಹೋದ್ರೆ ಬರ್ತೀನಿ, ನನಗೇನಿಲ್ಲ, ಅಲ್ಲಿ ವೈಫೈ ಇರಬೇಕು, ನನಗೆ ಇಲ್ಲಿ ಮಾಡೋಕ್ಕೆ ಫೋನ್ ಮಾಡಿದ್ರಿ ನನಗೆ, ಅದಕ್ಕೆ ನನಗೆ ನಂದು ನಾನು ಮಾಡಬೇಕು. ಸೊ ಅವಳು ನಾಳೆ 108 ಸೂರ್ಯ ನಮಸ್ಕಾರ ಮಾಡಿಸಿದಾಳೆ, ನಾನು ಮಾಡ್ತಾ ಇದ್ದೀನಿ. ಸೊ ಯೋಗ ಥೆರಪಿ ಮ್ಯಾಟ್ ಎಲ್ಲ ತಂತಾರೆ ಅಲ್ಲಿ. ಓ ಹೌದಾ, ಬೆಳಗ್ಗೆ ಇಲ್ಲ? ಲ್ಯಾಪ್ಟಾಪ್ ಎಲ್ಲ ತಗೊಂಬಂದು. ಸೋ ಗುಡ್, ಇನ್ಸ್ಪೈರಿಂಗ್. ಸೊ he accommodated me and he wanted me to come. So he said ನೀನು ಹಿಂದಿನ ದಿನ ಆದರೆ ಬರ್ತೀಯ ಅಂತ. ಫೈನ್. ಇಟ್ಸ್ ಸೊ ಸ್ವೀಟ್ ಸರ್. ಈಗ ನೀವು ಮಾತಾಡ್ತಾ ಯೋಗ ಮತ್ತು ತೇಜು ಬೆಲ್ವಾಡಿ ಮ್ಯಾಮ್ ಅವ್ರದ್ದು ಕಾನ್ವರ್ಸೇಷನ್ ತಗೊಂಡು, ಸೊ ಆ್ಯಸ್ ಅ ಯೋಗ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಆಗಲಿ, ಡ್ರಾಮಾ, ಫಿಲಮ್, ಈಗ ಫಿಲ್ಮಲ್ಲೆಲ್ಲ ನಾವು ನಮ್ಮ ಯಂಗ್ಸ್ಟರ್ಸ್ಗೆ ಇಷ್ಟ ಆಗೋಂಗೆಲ್ಲ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಆ್ಯಸ್ ಅ ಯೋಗ ಥೆರಪಿಸ್ಟ್, ವಾಟ್ ಶಿ ಈಸ್ ಡೂಯಿಂಗ್ ಇಸ್ ಅಬ್ಸಲ್ಯೂಟ್ಲಿ ಸಮಥಿಂಗ್ ವಿಚ್ ವಿ ನೀಡ್ ಟುಡೇ. ಅವ್ರ ಬಗ್ಗೆ ಹೇಳೋಕ್ಕೆ ಏನು ಆ್ಯಸ್ ಅ ಯೋಗ? ಇಲ್ಲ, ತೇಜುಗೆ ಏನಂದರೆ ಅವಳಿಗೆ ಮ್ಯಾಥ್ಸ್ ಭಯ ಎಲ್ಲ ಇತ್ತು ಅವಳು ಅದಕ್ಕೆ ಅವಳು ಆರ್ಟ್ಸ್ ಕಡೆ ಹೋದ್ಲು ಅವಳು. ಬಟ್ ಅವಳು ತೇಜುದು ಏನೊಂದು ನೇಚರ್ ಅಂದರೆ, ಏನಾದ್ರು ಇದ್ದರೆ ತುಂಬ ಡಿಸಿಪ್ಲಿನ್ ಇದೆ ಅವಳಿಗೆ. ಅಂದರೆ ಒಂದು ಸತಿ ಅವಳು ಯಾವುದೋ ಇಂಟರ್ವ್ಯೂಲ್ಲಿ ಹೇಳ್ತಾಳೆ, ಅವಳು ಇಲ್ಲಿವರೆಗೂ ಒಂದಿನ ಮಿಸ್ ಮಾಡಿಲ್ಲಂತೆ ಯೋಗ. ಅವಳು ಆ ಥರ ವಿಚಿತ್ರ ಛಲ ಅವಳಿಗೆ. ಆ್ಯಂಡ್ ಅವಳಿಗೆ ಬೇರೆ ಥರ ಗಿಫ್ಟ್ ಇದೆ ರೀ. ಈಗ ನಾನು ಲಾಜಿಕಲ್ಲಾಗಿ ಯಾವುದಕ್ಕೆ ಒಂದು ಪಾಯಿಂಟಿಗೆ ಬರ್ತೀನಲ್ಲ, ತೇಜು ಹಂಗೆ ಬರೋದಿಲ್ಲ. ಅವಳು ತಕ್ಷಣ ಹೇಳ್ತಾಳೆ ಅದನ್ನ. ಓಕೆ, ಟು ದ ಪಾಯಿಂಟ್ ಥರ. ಟು ದ ಪಾಯಿಂಟ್ ಅಂದರೆ ಅವಳು ಯೋಚನೆ ಮಾಡಿ ಬಂದಿಲ್ಲ ಪಾಯಿಂಟಿಗೆ. ಶಿ ನೋಸ್ ವಾಟ್ ಈಸ್, ಅದೊಂದೇ ಹೇಳ್ತಾಳೆ ಅವಳು. ಡೈರೆಕ್ಟ್ ಅಲ್ಲಿಗೆ ಅರೈವ್ ಆಗಿಬಿಡ್ತಾಳೆ. ಹೆಂಗೆ ಬಂದು ಅವಳಿಗೂ ಗೊತ್ತಿರಲಿಲ್ಲ ಹೆಂಗೆ ಬಂದು ಅಂತ. ಇವಾಗ ಏನೋ ಕೇಳ್ತೀನಿ ಅಂತ ಇಟ್ಕೊಳ್ಳಿ, ಇದು ಮೂವ್ ಹಿಂಗೆ ಮಾಡು ಅಂದರೆ ಅವಳು ಒಬಿಡಿಯಂಟ್. ಅವಳು ಇಲ್ಲಪ್ಪ ಅದು ಸರಿಗಿಲ್ಲ ಅಂದ್ಬಿಡ್ತಾಳೆ. ಯಾಕೆ ಅಂದರೆ ಹೇಳ್ತಾಳೆ ಅವಳು, ಹಂಗೆ ನಾನು ಹೇಳ್ತೀನಿ, ಇಲ್ಲ ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆ, ಅದಲ್ಲ ಅದರ ಅರ್ಥ ಅಂತ. ಓ
ಅಂದ್ಬಿಟ್ಟು ಚೇಂಜ್ ಮಾಡ್ತಾಳೆ. ಅಂದರೆ ಶೀಲ್ ಕ್ಯಾಚ್ ದ ಪ್ರಾಬ್ಲಮ್ ಸ್ಟ್ರೇಟ್ ಆಫ್. ಚಿಕ್ಕ ಮಗು ಆಗಿದ್ದಾಗ ಮನೆಗೆ ಒಬ್ಬಳೇ ಮನೆಗೆ ಬಂದುಬಿಟ್ಟು ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ಮನೆಯೊಳಗೆ ಕರ್ಸ್ಕೊಂಡ್ಬಿಡ್ತಾಳೆ. ಅವಳ ನೇಚರ್ ಅದು, ಅವಳಿಗೆ ತುಂಬ ಇಷ್ಟ. ಅವಳಿಗೆ ಪಾರಿವಾಳಗೆ ಕರ್ಸ್ಕೊಂಡ್ಬಿಡ್ತಾಳೆ. ನಾವು ಒಂದು ದಿನ ಮನೆಗೆ ಬಂದರೆ ಪಾರಿವಾಳ ಏನು ಪಾರಿವಾಳ ಒಳಗೆ ಬಿಟ್ಟಿದ್ವಿ ಅಂತಂದರೆ, ಅಪ್ಪ ಅದು ಬಂದುಬಿಡ್ತು ಅಂತ ಅಂದ್ಬಿಟ್ಟು ಅದು ಅಲ್ಲಿ ಭಯನೇ ಇಲ್ಲ ಅದಕ್ಕೆ. ಅಲ್ಲಿ ಆಚೆ ಕೂತಿದ್ದೆ, ಅಲ್ಲಿ ಬಾಲ್ಕನಿಲಿ. ನಾನು ಅಲ್ಲೋಗಿ ನಿಂತ್ಕೊಂಡಿದ್ದರೆ, ನಿನ್ನ ಹತ್ರ ಹೋಗ್ಬೇಡ, ಅದು ಡುಮ್ಮ ಮಾಡ್ಕೋತಿದ್ದೆ ಅಂದ್ಲು. ಅಂದರೆ ಶಿ ಅಬ್ಸರ್ವ್ಸ್ ದಟ್ ಬರ್ಡ್ಸ್ ವೆನ್ ದ ಆಲ್ ಅನಿಮಲ್ಸ್ ವೆನ್ ದೇ ಆರ್ ಸ್ಕೇರ್ಡ್, ಇರೋ ಸೈಜ್ಗಿಂತ ದೊಡ್ಡ ನಾವು ಮಾಡ್ಕೊಳ್ತೀವಿ. ಹಿಂಗೆ ಮಾಡ್ಕೊಳ್ತೀವಲ್ಲ, ಅದು ಅನಿಮಲ್ಸ್ಗೆ ಇರುತ್ತದು ನೇಚರ್. ಅದು ದೊಡ್ಡದು ಮಾಡ್ಕೊಳತ್ತದು. ಡುಮ್ಮ ಮಾಡ್ಕೊಳ್ತಿದೆ ಅಂತೇಳಿ ನಿನ್ನ ನೋಡಿ ಭಯ ಪಟ್ಟು ಡುಮ್ಮ ಮಾಡ್ಕೊಳ್ತಿದ್ದೆ, ಹತ್ರ ಹೋಗ್ಬೇಡ ಅಂತ. ಅಂದರೆ ಆವಾಗ ಅವಳಿಗೆ ಏನು 2 ವರ್ಷನೇ ಏನಾಯ್ತು ಅಷ್ಟೇ. ಆ ಥರ ಅವಳಿಗೆ ಇವಾಗ ಯಾರನ್ನಾರು ನೋಡ್ತಾಳೆ ಅಂತ ಇಟ್ಕೊಳ್ಳಿ, ಅವ್ರ ಗುಣ ತಕ್ಷಣ ಗೊತ್ತಾಗ್ಬಿಡ್ತಾಳೆ ಅವಳಿಗೆ. ಅವ್ರು ಸರಿಗಿಲ್ಲ ಅಂತ ಹೇಳ್ತಾಳೆ. ಆ ಥರ ಅವಳು. ಬಟ್ ಐವ್ ಸೀನ್ ಮೊರಲೆಸ್ ಹೆಂಗಸ್ರಿಗೆ ಇರುತ್ತದು ಜಜ್ಮೆಂಟಲ್. ಅಲ್ಲ, ನಿಮಗೆ ನಿಮ್ಮ ಮದುವೆ ಆದರೆ ನಿಮ್ಗೆ ಹೇಳ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಏನು ಗೊತ್ತಾ, ಇವಾಗ ನೋಡಿ, ಯಾರ ಜೊತೆನೋ ಮನೆಗೆ ಬರ್ತೀರಾ ಅಂತ ಇಟ್ಕೊಳ್ಳಿ, ಆಯಿತಾ? ಎಲ್ಲರಿಗೂ ಕಾಫಿ ಕೊಡ್ಲಾ, ಕೂತ್ಕೊಳ್ತೀರಾ, ಏನು ತಳ್ತೀರಾ, ಎಲ್ಲರಿಗೂ ಹೇಳ್ತಾರೆ ಅವರು, ಆಯಿತಾ? ಅವ್ರು ಹೋದ್ಮೇಲೆ ನಿಮ್ಮನ್ನ ಇವಾಗ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಯಾರವರು ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅದು ಹೆಂಗೆ ಕೇಳ್ತಾರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಗೊತ್ತಾಯ್ತಾ? ನಾನು ಹೇಳ್ತೀನಿ ಎಕ್ಸಾಂಪಲ್ ನೋಡಿ. ಹೇಳ್ರಿ, ಯಾರವರು ಅಂದರೆ ಇಂಟ್ರೆಸ್ಟಿಂಗ ಅಲ್ಲ, ಐ ಆಮ್ ಇಂಟ್ರೆಸ್ಟೆಡ್, ಓಕೆ, ಯಾರವರು ಅಂತಂದರೆ ಕರಿಬಾರ್ದು ನೀವು ತಿರ್ಗಾ ಅವ್ರನ್ನ. ಓಕೆ, ಕರಿಬಾರ್ದು ನೀವು ಅವ್ರನ್ನ. ನೀವು ಕರೆದು ಅವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಬೇಜಾರು ತೋರಿಸ್ತಾನೆ ಇರ್ತಾರೆ, ಬೇಜಾರು ಬೇರೆ ಬೇರೆ ರೀತಿಲಿ. ಅವರು ಹಿಂಗಿಟ್ರೆ ಗೊತ್ತಾಯ್ತು ಕೋಪ ಬಂದಿದೆ ಅಂತ, ಆ ಥರ. ಓಕೆ, ಅದೆಲ್ಲ ಏನೇನೋ ಮಾಡ್ತಾರೆ ಅವರು. ಓಕೆ, ನಿಮ್ಮೊಂದು 20 ವರ್ಷ ಆದಮೇಲೆ ಗೊತ್ತಾಗುತ್ತೆ ಅವ್ರು ಸರಿ ಅಂತ. ಅವನು ಮೋಸ ಮಾಡ್ತಾನೆ ನಿಮ್ಗೆ ಏನಾರು. ಆವಾಗ ಅಯ್ಯೋ ಮಾಡ್ದ ಅಂದರೆ, ನಾ ಹೇಳಲಿಲ್ವಾ ಅಂತ ಹೇಳಲ್ಲ. ಬಾಡಿ ಫುಲ್ಲು, ಮುಖ, ಬಾಡಿ, ಹಾವಭಾವ ಎಲ್ಲನೂ ನಾನು ಹೇಳಲಿಲ್ವಾ ಅನ್ನೋದು ತೋರಿಸ್ತಾಲೇ ಇರುತ್ತೆ. ಬಾಡಿ ಲ್ಯಾಂಗ್ವೇಜಲ್ಲೇ ನಾನು ಹೇಳ್ತೀನಿ, ಯಾರ್ಯಾರು ಮದುವೆ ಆಗಿದ್ದಾರೋ ಅವ್ರಿಗೆಲ್ಲ ಗೊತ್ತಿದ್ದು. ನಾನು ವಾರ್ನಿಂಗ್ ಏನು ಹೇಳ್ತೀನಿ ಅಂದರೆ, ಅವ್ರು ಅಕಸ್ಮಾತ್ ಸರಿಗಿಲ್ಲ ಅಂದರೆ ರಿಸ್ಕ್ ತೊಗೋಬೇಡಿ, ಅವ್ರು ಸರಿಗಿರಲ್ಲ. ಅವ್ರು ಅಂದರೆ ತೋರಿಸ್ತಾರೆ, 100% ತೋರಿಸ್ತಾರೆ ಅವ್ರು. ಓಕೆ ಸರ್, ಇನ್ನೊಂದು ಇದು ಎಲ್ಲ ಫ್ಯಾಮಿಲಿದೆಲ್ಲ ಕೇಳಿದ್ರೆ ನಿಮ್ಮದು ಸೈಕಾಲಜಿಕಲ್ ಅನಾಲಿಸಿಸ್ ಎಲ್ಲ ಆದಮೇಲೆ ನಂಗೆ ಸಡನ್ನಾಗಿ ಥಾಟಿಗೆ ಬಂದಿದ್ದು, ನಾವು ರೀಸೆಂಟಾಗಿ ಮೊನ್ನೆ ನಮ್ಮ ಚಂದ್ರಯಾನ ಒಂದು ಟ್ರೈಲರ್ ಬಂತು ಆ್ಯಂಡ್ ರಿಲೀಸ್ ಆಗಿದೆ OTTಲಿ, ಹಾಟ್ಸ್ಟಾರಲ್ಲಿ. ಸೊ ಅದು ನೋಡೋಕ್ಕೆ, ನಾವಿನ್ನೂ ನೋಡಿಲ್ಲ ನಮ್ಮ ಟೀಮಲ್ಲಿ. ಸೊ ಅದು ನೋಡೋಕ್ಕೆ ಒಂದು ಕ್ಯೂರಿಯಸ್ ಆಗಿದೆ, ತುಂಬ ಕಾಂಟ್ರವರ್ಸೀಸ್ ಮೇಲಿದೆ, ಅಥವಾ ರಿಯಾಲಿಟಿ ಚೆಕ್ಕಲ್ಲಿದೆ. ಸೊ ಆ ಒಂದು ವರ್ಕ್ ಬಗ್ಗೆ ನೀವು. ನನಗೆ ಸಿನಿಮಾ ನಟ ಆಗಿದ್ದೆ ನಂಗೆ ಆಶ್ಚರ್ಯ. ಮೊದಲೇ ನಾನು ನಟ ಅಲ್ಲ, ನಾನು ನಟನೆಗೆ ಬಂದಿದ್ದೆ ತುಂಬ ಲೇಟ್. ನಾನು ಯಾರೋ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾನು ಹೋಗಿ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ನಾಟಕದಲ್ಲಿ ಕೂಡ ನಾನೇ ಡೈರೆಕ್ಟ್ ಮಾಡ್ತಿದ್ದೆ, ನನಗೆ ಲೈನ್ಸ್ ಬರ್ತಾಯಿತ್ತು, ಹೋಗಿ ಮಾಡ್ತಿದ್ದೆ. ನನಗೆ ನಟನೆಯಲ್ಲಿ ಏನೂ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಮಾಡ್ತಾನೆ ಇರಲಿಲ್ಲ. ಅದು ಹೆಂಗೆ ನನ್ನ ಹಿಂದಿ ಸಿನಿಮಾಗೆ ಎಳೆದಿರೋರು, ಆಮೇಲೆ ಕನ್ನಡದವ್ರು ನನ್ನ ಗುರುತಿಸಿದ್ದು ದೊಡ್ಡದಾಗೆ. ಓಕೆ, ಗಿರೀಶ್ ಕರ್ನಾಡ್ ನನ್ನ ಕರೆದಿದ್ದರು, ಅಂದರೆ ಅವರೆಲ್ಲ ಫ್ರೆಂಡ್ಸ್ ಥರ ನಾಟಕದ ಇದರಲ್ಲಿ ರಂಗದಲ್ಲಿ ಇದ್ದವರು. ಹಂಗೋಗಿ ಮಾಡಿದ್ದೆ ಅಷ್ಟೇ ಹೊರತು ಒಂದು ನಟ ಆಗಿ ನಾನು ಯೋಚನೆನೇ ಮಾಡಿರಲಿಲ್ಲ. ಅಂಥದ್ರಲ್ಲಿ ಚಂದ್ರಯಾನ ಅನ್ನೋ ಥರದ ಅದು TVF, ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಕಂಪನೀಸ್ ಇನ್ ಇಂಡಿಯಾ, ದ ವೈರಲ್ ಫೀವರ್. ಅವರು ನನ್ನ ಆಯ್ಕೆ ಮಾಡಿಕೊಂಡು ನನಗೆ ಅದರಲ್ಲಿ ಆಲ್ಮೋಸ್ಟ್ ಲೀಡ್ ರೋಲ್ ಆ ಥರದ್ದು ಕೊಟ್ಟು, ನನ್ನ ಕಚಡ ಹಿಂದಿಯಲ್ಲಿ ಅದನ್ನು ತಡ್ಕೊಂಡು ಅದನ್ನ ನನ್ನ ಕೈಲಿ ಮಾಡಿಸಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ. ಹಿಂದಿ ಸಿನಿಮಾವ್ರು ಕರೀತಾನೆ ಇರ್ತಾರೆ, ನನ್ನ ಕೈ ಆ್ಯಕ್ಟ್ ಮಾಡಿಸ್ತಾನೆ ಇರ್ತಾರೆ. ನಾನು ಏನಾದರೂ ನನ್ನ ಆ್ಯಕ್ಸೆಂಟ್ ಬದಲಾಯಿಸಲ್ಲ. ನನಗೊಂದು ಸತಿ ನಿಮ್ಗೆ ಎಷ್ಟೊಂದು ಆಫರ್ ಇದೆ, ನಾನು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ಅದಕ್ಕೆ ದುಡ್ಡು ತುಂಬ ಇರುತ್ತಂತ ಅದರಲ್ಲಿ. ನಾನು ಮಾಡಲ್ಲ, ಇಲ್ದ್ರೆ ಬಾಂಬೆಲೇ ಇರಬೇಕು ನಾನು. ಅದಕ್ಕೆ ನಾನು ಸಾಲ ಇದ್ದರೂ ಪರವಾಗಿಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ ನಾನು. ಮತ್ತು ಅದು ಏನೋ ಪ್ರಾಡಕ್ಟ್, ಅದು ಯಾರು ತೊಗೊಂಡು ಯಾರಿಗೋ ಕಾಯಿಲೆ ಬಂದರೆ ಅದು ನಾನು ಏನಾದರೂ ಎಂಡರ್ಸ್ ಮಾಡೋದು ಪ್ರಾಡಕ್ಟ್. ಅದು ನನ್ನ ಕೇಳಿದ್ರು ಒಂದು ಸತಿ ಮೀಡಿಯಾ ಅವರು ಬಾಂಬೆಲಿ, ಏರ್ಲಿಫ್ಟ್ ಆದಮೇಲೆ, ನೀವು ಇಲ್ಲೇ ಬಂದು ಸೆಟ್ಲ್ ಆಗ್ತೀರಾ? ನಾನು ಖಂಡಿತ ಆಗಲ್ಲ. ಯಾಕೆ ಹೇಳಿದೆ, ನೋಡ್ರಿ, ನಾನು ನನ್ನ ತಲೆ, ನನ್ನ ಹೃದಯ, ನನ್ನ ದೇಹ ಎಲ್ಲ ಕನ್ನಡ. ನಾನು ಪೂರ್ತಿ ಕನ್ನಡ. ನಾನು ಹಿಂದಿ ಮಾತಾಡಿದ್ರೆ ಕನ್ನಡ ಥರನೇ ಮಾತಾಡೋದು.
ನೀವು ನನಗೆ ಪಾತ್ರ ಕೊಟ್ಟರೆ ನೀವು ಸೌತ್ ಇಂಡಿಯನ್ ಮಾಡಿ ಅಂತ ಹೇಳ್ತೀನಿ ಪಾತ್ರದ ಹೆಸರನ್ನು. ನಾನು ಏನಾದರೂ ನಿಮ್ಮ ಥರ ಮಾತಾಡೋ ಪ್ರಯತ್ನ ಮಾಡೋದಿಲ್ಲ ನಾನು ಅಂತ ಹೇಳ್ತೀನಿ ನಾನು ಅವ್ರಿಗೆ. ಅಂದರೂ ಕರೀತಾರೆ ನನ್ನ. ಯು ಹ್ಯಾವ್ ಬಿಕಮ್ ಅ ಮೋರ್ ಆಫ್ ಅ ಕಲ್ಟ್ ಸಿನಿಮ್ಯಾಟಿಕ್ ಪರ್ಸನ್ ಥರ. ಯೂಶಲಿ ನಾವು ನೋಡ್ತೀವಿ ಈಗ ಕಾಶ್ಮೀರ್ ಫೈಲ್ಸಲ್ಲಿ ನೋಡ್ತೀವಿ, ಅದಾದಮೇಲೆ ಅಗ್ನಿಹೋತ್ರಿ. ಕಾಶ್ಮೀರ್ ಫೈಲ್ಸ್ ನೋಡಿ, ನನ್ನ ಕಾಶ್ಮೀರ್ ಅವ್ರು ಮೂರು ಜನ ಕಾಶ್ಮೀರಿ ಫ್ರೆಂಡ್ಸ್ ಥರ ಇರಬೇಕು ಅವರು. ನನ್ನೊಬ್ಬನ ಮಾತ್ರ ಮಹೇಶ್, ಡಾಕ್ಟರ್ ಮಹೇಶ್. ನಾನು ಸೌತ್ ಇಂಡಿಯನ್, ನೋ ಪ್ರಾಬ್ಲಮ್. ಬಿಕಾಸ್ ದೇ ವಾಂಟೆಡ್ ಯು. ಅವನು ಹೇಳ್ದ, ಅವ್ನು ಹಿಂದಿ ಹೆಂಗೆ ಮಾತಾಡ್ತಾನೆ ನೋಡಿ, ನಾನು ಯಾಕೆ ತೊಗೊಂಡಿದ್ದು ಅನುಪಮ್ ಖೇರ್ಗೆ ಅಂದೆ ಹೇಳಿದೆ. ಎಲ್ಲ ನಾವು ಲಾಸ್ಟ್ ಡೇ ನಾನು ಸೆಂಡ್ ಆಫ್ ಮಾಡ್ಬೇಕಾದ್ರೆ ಹೇಳಿದ್ರು ವಿವೇಕ್ ಅಗ್ನಿಹೋತ್ರಿ, ಎಲ್ಲರೂ ಬನ್ನಿ ನಾನು ಒಂದು ಲಾಸ್ಟ್ ಡೇ ಇವತ್ತು ರ್ಯಾಪ್ ಆಗುತ್ತೆ ನೋಡಿ, ಅವ್ನು ಹಿಂದಿ ಹಂಗೆ ಮಾತಾಡ್ತಾನೆ, ನಾನು ಯಾಕೆ ನಾನು ಫಿಲ್ಮಲ್ಲಿ ತೊಗೊಳ್ತೀನಿ ಅಂತ ಕೇಳ್ತಾರೆ ಎಲ್ಲರೂ ನನ್ನ. ನಾನು ಹೇಳ್ತೀನಿ ನೋಡಿ ನಿಮಗೆ, ಟು ಮೀ ಹೀಸ್ ಅ ಸ್ಪಿರಿಚುವಲ್ ಪ್ರೆಸೆನ್ಸ್ ಹಿ ಸೆಡ್. ನಾನು ಅವರು ಒಂದು ಸ್ಕ್ರಿಪ್ಟ್ ಕಳಿಸ್ದ, ನಾನು 42 ಚೇಂಜ್ ಮಾಡಿದೆ. ಐ ಅಕ್ಸೆಪ್ಟ್ ಆಲ್ ದ ಚೇಂಜಸ್ ಅಂತ ಕಳಿಸಿದ್ರು. ನನ್ನ ಲೈನ್ಸ್ ಎಲ್ಲ ನಾನು ಹೇಳ್ತಿರೋದು ಸ್ಕ್ರಿಪ್ಟ್ ಚೇಂಜಸ್. ಐ ಅಕ್ಸೆಪ್ಟ್ ಆಲ್ ದ ಚೇಂಜಸ್ ಅಂದರೆ ಕನ್ನಡಲ್ಲಿ ನನಗೆ ಆ ಥರ ಯಾರೋ ಯಂಗ್ಸ್ಟರ್ಸ್ ಮಾಡ್ತಾಯಿದ್ರೆ ಲೈನ್ಸೇ ಬರೆಯಲ್ಲ, ನೀವೇ ಏನಾರು ಹೇಳಿ ಸರ್ ಆ ಥರ ಮಾಡಿಬಿಡ್ತಾರೆ, ರೇರ್ ಅದು. ಬಟ್ ಕನ್ನಡಲ್ಲಿ ನನಗೆ ಆ ಥರ ಗೌರವ ಕೊಡೋಲ್ಲ. ಬಟ್ ಹಿಂದಿಯವರು ಸ್ಕ್ರಿಪ್ಟನ್ನೇ ಫುಲ್ ಕಳಿಸಿ, ನೀನು ಒಪಿನಿಯನ್ ಏನು ಲೈನ್ ಚೇಂಜ್ ಮಾಡಬೇಕು, ಯಾವ ಕ್ಯಾರೆಕ್ಟರ್ ಹೆಂಗೆ ಟ್ರೀಟ್ ಮಾಡಬೇಕು, ಯಾರೋ ನಾನು ಬ್ಲಾಕಿಂಗ್ ಎಲ್ಲ ಮಾಡ್ತೀನಿ ಕೆಲವು ಸಮಯ, ನನಗೆ ಬಿಡ್ತಾರೆ ಮಾಡೋಕ್ಕೆ. ಸರ್, ಈಗ ನಾವು ನೋಡ್ತಾ ಇರ್ತೀವಿ, ಒಂದು ನೀವು ಫಿಲ್ಮ್ ಇದು ಕಾಶ್ಮೀರದು ಮತ್ತು ಅಗ್ನಿಹೋತ್ರಿ ಸರ್ ಜೊತೆ ಇರುವಂಥ ಸಂಬಂಧ. ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಾಜೆಕ್ಟ್ ಏನಂದರೆ ಪರ್ವ ಇನ್ ಸಿನಿಮಾ ಮೂಡ್. ಅಂದರೆ ಸರ್ ವಿವೇಕ್ ಅಗ್ನಿಹೋತ್ರಿ ಸರ್ ಅದೊಂದು ಸಂಕಲ್ಪ ಮಾಡಿದ್ದಾರೆ ನೋಡಿ. ಅದರ ವಿಪರ್ಯಾಸ ಏನು ಹೇಳ್ತೀನಿ ಕೇಳಿ. ಏನಂದರೆ ಪರ್ವ ಇದೆಯಲ್ಲ, ಪರ್ವದಲ್ಲಿ ದೇವರಿಲ್ಲ. ನಾಟಕದಲ್ಲಿ ಭೈರಪ್ಪ ಅವ್ರ ಕಾದಂಬರಿಯಲ್ಲಿ ದೇವರಿಲ್ಲ, ಪವಾಡ ಇಲ್ಲ. ಕೃಷ್ಣ ಬಂದು ದ್ರೌಪದಿಗೆ ರೆಸ್ಕ್ಯೂ ಮಾಡೋದಿಲ್ಲ, ಆಯಿತಾ. ಕೃಷ್ಣನ ಕೈಲಿ ಮಿರಾಕಲ್ ಇರೋದಿಲ್ಲ, ಆಯಿತಾ. ಪವಾಡ ಇಲ್ದಿರೋ ಕೃಷ್ಣ, ದೈವತ್ವ ಇಲ್ದಿರೋ. ಈಗ ಅವರು ಬಸರಾಗೋದು ಯಾರೋ ಬಂದು ಅವ್ರ ಜೊತೆ ಇದ್ದಿದ್ದಕ್ಕೆ, ದೈವದತ್ತ ಸೂರ್ಯ ಕೊಟ್ಟಿದ್ದು ಅವೆಲ್ಲ ಏನಾಗೋದಿಲ್ಲ. ಅವ್ರು ಏನು ಲೈನ್ ಏನು ಹೇಳ್ತಾಳೆ ಅಂದರೆ, ಅದು ಗರ್ಭಕ್ರಿಯೆ ಅದು ಒಂದು ದಿನ ನಡೆಯೋದಿಲ್ಲ, ನೀವು ಸುಮಾರು ದಿನ ಇಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾಳೆ ಅವಳು. ಅಂದರೆ ಅಷ್ಟು ಪ್ರಾಕ್ಟಿಕಲ್ ಅದು. ಅದನ್ನು ನಾವು ಮಾಡಿದ್ರೆ, ಈಗ ಭೈರಪ್ಪ ಅವ್ರನ್ನ ರೈಟ್ ವಿಂಗ್ ಅಂತ ಹೇಳ್ತಾರೆ, ಪರ್ವ ಪೂರ್ತಿ ಲೆಫ್ಟ್ ವಿಂಗ್ ಅದು, ಆಯಿತಾ. ಟೋಟಲಿ ಫೆಮಿನಿಸ್ಟ್ ಇದದು. ಕ್ವೆಶ್ಚನ್ಸ್ ಇಟ್ ಕ್ವೆಶ್ಚನ್ಸ್ ದ ಪವರ್, ಇಟ್ ಕ್ವೆಶ್ಚನ್ಸ್ ಮೆನ್. ಅದು ಆ ಥರದ್ದು ನಮ್ಮದು ಪ್ರಭುತ್ವವನ್ನು ಕ್ವೆಶ್ಚನ್ ಮಾಡುತ್ತೆ. ಸೊ ಅದು ಪರ್ವದಲ್ಲಿ ಧರ್ಮವನ್ನು ಅಷ್ಟು ಪ್ರಶ್ನೆ ಮಾಡಿ ಕೃಷ್ಣನ ಸಾಮಾನ್ಯ ಮನುಷ್ಯ ಅಂತ ಮಾಡಿದ್ರೆ, ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಮನುಷ್ಯ ಅಂತ ಮಾಡಿದ್ರೆ ಜನ ಒಪ್ಪೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ವಿವೇಕ್ ಅಗ್ನಿಹೋತ್ರಿಗೂ ಗೊತ್ತು, ಆಯಿತಾ. ಆದರೆ ಭೈರಪ್ಪ ಅವರು ಬದುಕಿರೋವ್ರಿಗೂ ಏನಂದರೆ ಅವರಿಗಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ ನೋಡಿ, ನೀನೇ ಡೈರೆಕ್ಟ್ ಮಾಡ್ಬೇಕು ಅಂತ ನಂಗೆ ಹೇಳೋರು. ನಾನು ಅವ್ರಿಗೆ ಏನು ಹೇಳಿದೆ, ಸರ್ ಅದು ಹಿಂದಿ ಸಿನಿಮಾ, ಅದನ್ನು 4 ಸಿನಿಮಾ ಮಾಡ್ತಾರೆ ಅವರು, ಅದರಲ್ಲಿ 400 ಕೋಟಿ ಆಗುತ್ತೆ ಅವ್ರು ಮಾಡೋಕ್ಕೆ. ಅವ್ರು ಅದು ಹೆಂಗೆ ಯಾರೋ ಗೊತ್ತಿಲ್ಲದೆ ಇರೋನ್ನ ಡೈರೆಕ್ಟರ್ ಅಂತ ಕರ್ಕೊಂಬಂದು ಮಾಡ್ಸೋಕ್ಕಾಗತ್ತೆ? ಇಲ್ಲ ನನ್ನ ಕಂಡೀಷನ್ ಅದೇ, ನೀವೇ ಸ್ಕ್ರಿಪ್ಟ್ ಬರೀಬೇಕು, ನೀವೇ ಡೈರೆಕ್ಟ್ ಮಾಡಬೇಕು, ಈ ಥರ ಇತ್ತು. ಈಗ ಅದೇನು ಎಲ್ಲಿಗೆ ಬಂದಿದೆ ಗೊತ್ತಿಲ್ಲ ನನಗೀಗ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅವ್ರು ವಿವೇಕ್ ಅಗ್ನಿಹೋತ್ರಿ ಎದ್ದು ತಿರ್ಗಿ ಅದನ್ನ ಮಾಡೋಣ ಅಂತ ಹೇಳ್ತಾರೆ. ಅದನ್ನ ಹೇಳಿದಾಗ ಭೈರಪ್ಪ ಅವರಿಲ್ಲ ಈಗ ಜಗಳ ಮಾಡೋದಕ್ಕೆ. ಈಗ ನನಗೆ ಬಂತು ಸ್ಕ್ರಿಪ್ಟ್ ಬರೆಯೋದಕ್ಕೆ ಅಂದರೆ, ನನಗೆ ಬಂತು ಸ್ಕ್ರಿಪ್ಟ್ ಜೊತೆ ವರ್ಕ್ ಮಾಡಬೇಕು ಅಂತ ಬಂತು ಅಂದರೆ, ನಾನು ವಿವೇಕ್ ಅವರು ಒಂದು ಥರದ ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕಾಗತ್ತೆ. ಅವ್ರು ತುಂಬ ಸಭ್ಯ, ತುಂಬ ಒಳ್ಳೆ ಮನುಷ್ಯ ಆಗಿರೋದ್ರಿಂದ ಸಾಧ್ಯ ಆಗುತ್ತೋ ಏನೋ, ಆಯಿತಾ. ಅದು ಆದರೆ ಪರ್ವ ಕಾದಂಬರಿನೇ ತುಂಬ ಕಷ್ಟ ಇದೆ, ಅದು ಹೇಗೆ ಮಾಡ್ತೀವೋ ನಮಗೆ ಗೊತ್ತಿಲ್ಲ.
ಲೆಟ್ಸ್ ಹೋಪ್. ಅವ್ರಿಗೆ ಸ್ಕ್ರಿಪ್ಟ್ ಅಂತೂ ಕಳಿಸಿದ್ದೀನಿ, ನೋಡೋಣ ಏನಾಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮ್ಯಾಮ್ ಇನ್ನೊಂದು ಕ್ವಶನ್ ನನಗೆ ಯಾವಾಗಲೂ ತಲೆಗೆ ಬೇಡುತ್ತೆ. ಸರ್ ಇಷ್ಟೊಂದು ಕಾಂಟ್ರವರ್ಸಿ ಆಗಿರಲಿ ಅಥವಾ ಜನರಿಗೆ ಗೊತ್ತಾಗೋಂಗೆ ತುಂಬ ನ್ಯೂಸಲ್ಲಿ ಇರ್ತಾರೆ, ಹಿ ಸ್ಟೇಟ್ಮೆಂಟ್ಸ್ ಆರ್ ಬೋಲ್ಡ್ ಎವ್ರಿಥಿಂಗ್. ನಿಮಗೆ ಏನಾದರೂ ಥ್ರೆಟ್ ಅಥವಾ ಯಾವುದರಿಂದನಾದರೂ ಅನ್ಕಂಫರ್ಟೇಬಲ್ ಸಿಚುವೇಶನ್ ಅಥವಾ ಅನ್ಸ್ಟೇಬಲ್ ಸಿಚುವೇಶನ್ ಆ್ಯಸ್ ಅ ಲಾರ್ಜ್ ಪಿಕ್ಚರ್ ಸೋಷಿಯಲ್ ಫ್ಯಾಬ್ರಿಕಲ್ಲಿ ಆ ಥರ ಆಗಿ ನಿಮಗೆ ಭಯ ಉಂಟಾಗಿರೋಂಥ ಏನೋ ಸಿಚುವೇಶನ್ಸ್ ಶೇರ್ ಮಾಡ್ತೀರಾ ಏನಾರು ಇದ್ರೆ? ಭಯ ಅಂತ ಆಗಿದ್ದು ಕಾಶ್ಮೀರ್ ಫೈಲ್ಸ್ ರಿಲೀಸ್ ಆಯ್ತಲ್ಲ, ಯು ವೋಂಟ್ ಬಿಲೀವ್. ನಾನು ಮನೆಗೆ ಹೋಗ್ತಿದ್ದೀನಿ, ಅಲ್ಲಿ ಇದು ಮನೆ ಮುಂದೆ ಮೇಡಮ್ ನೀವು 1 ಲೀಟ್ರ್ ತೊಗೊಂಡ್ರೆ ಸಾಲದು ಮೇಡಮ್, 3 ಟೀಮ್ ಆಚೆ ಕಡೆ ಕಾಯ್ತಿದ್ದಾರೆ ಅಂತ. ಅಂದರೆ ವಿಡಿಯೋ ತೊಗೊಳೋದಕ್ಕೆ, ವಿಡಿಯೋ ಬೈಟ್ಸ್ ತೊಗೊಳೋದಕ್ಕೆ ಕಾಯ್ತಾನಿದ್ರು. ಆವಾಗ ಪೊಲೀಸ್ ಸೆಕ್ಯೂರಿಟಿ ನಮ್ಗೆ ಗೊತ್ತಿಲ್ಲದೆ ಮೈಸೂರಿಗೆ ಹೋಗಿದ್ವಿ, ಸಂಬಡಿ ವಾಸ್ ಫಾಲೋಯಿಂಗ್ ಅಸ್. ಸೊ ಅಲ್ಲಿಂದ ಇನ್ನೊಂದು 2-3 ಕಡೆ ಎಲ್ಲ ಸ್ಕ್ರೀನಿಂಗಿಗೆ ಪ್ರಕಾಶನ ಕರೆದಿದ್ರು. ಅವಾಗ ಸ್ವಲ್ಪ ಭಯ ಆಯಿತು. ಕಾಶ್ಮೀರ್ ಫೈಲ್ಸ್ ಅಲ್ಲ, ಅದು ಬಿಟ್ಟರೆ ಬಾಕಿ ಅಂತ ಏನಿಲ್ಲ, ಏನು ಭಯ ಇಲ್ಲ. ನನಗೆ ಗೊತ್ತಾಗಲ್ಲ, ಭಯ ಎಲ್ಲ, ಏನು ಭಯ ಇಲ್ಲ. ಅವ್ರು ಮಾತಾಡೋದೇ ಹಾಗೆ, ಭಯನೇ ಗೊತ್ತಾಗಲ್ಲ. ಕೆಲಸವೇ ಆಗುತ್ತೆ. ಅಂದರೆ ಒಂದ್ಸತಿ ಬಂದರು ಮನೇಲಿದ್ದೀರಾ, ಮನೇಲಿ ಇರಿ ಅಂತೆಲ್ಲ ಒಂದ್ಸತಿ ಫೋನ್ ಮಾಡಿದ್ರು ಕೋವಿಡ್ ಟೈಮಲ್ಲಿ. ನಾನು ಈ ಬೆಂಗಾಲಲ್ಲಿ ಈ ಎಲೆಕ್ಷನ್ ಆದಮೇಲೆ ತುಂಬ ಅಟ್ಯಾಕ್ ಮಾಡೋದು ಗೊತ್ತಾ, BJP ಮನೆಗಳಿಗೆ ಎಲ್ಲ ಅಟ್ಯಾಕ್ ಮಾಡೋದ್ರಲ್ಲ. ನಾನು ಅವಾಗ ಒಂದು ಬರೆದೆ, ನೋಡಿ ಹಿಂದೆ ಬೆಂಗಾಲಲ್ಲಿ ಇದಾಗಿದೆ ಇಂಥ ಪ್ರಾಬ್ಲಮ್ಮು, ಗುಜರಾತಲ್ಲಿ ಗೋಧ್ರಾದಾದಾಗ ಯಾರು ಕೇರ್ ಪ್ರಭುತ್ವದಲ್ಲಿದ್ದವರೇ ಸುಮ್ಮನೆ ಇದ್ದಿದ್ದಕ್ಕೆ ದೊಡ್ಡದಾಗಿದ್ದದು. ಅದು ರಿವೆಂಜ್ ತೊಗೊಂಡ್ರು. ಅಲ್ಲಿ 8% ಪಾಪ್ಯುಲೇಷನ್ ಇದ್ದಿದ್ದು ಮುಸ್ಲಿಮ್ಸು, ತಕ್ಷಣ ಆಗೋಯ್ತದು. ಕೋಲ್ಕತ್ತಲ್ಲಿ 30% ಮೇಲೆ ಇದ್ದಾರೆ, ಬೆಂಗಾಲಲ್ಲಿ ತಕ್ಷಣ ಆಗಲ್ಲ ಅದು. ಅಂದರೆ ಅವ್ರೇನಾದ್ರು ಪವರಿಗೆ ಬಂದರೆ ಇಟ್ ಈಸ್ ಸಿಕನಿಂಗ್ಲಿ ಪಾಸಿಬಲ್ ದಟ್ ದೆಲ್ ಬಿ ವೈಲೆನ್ಸ್ ಅಂತ. ಸಿಕನಿಂಗ್ಲಿನ ತೆಗೆದುಬಿಟ್ಟು ಕನ್ನಡಲ್ಲೇ ಟ್ರಾನ್ಸ್ಫರ್ ಮಾಡೋದು, ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದು ಅನಿವಾರ್ಯವಾಗಿದೆ ಅಂತ ಮಾಡಿಬಿಟ್ರು ಟ್ರಾನ್ಸ್ಲೇಷನು. ಅದು ಫೇಸ್ಬುಕ್ಕಲ್ಲಿ ಸ್ಪ್ರೆಡ್ ಮಾಡಿಬಿಟ್ರು. ಅದಕ್ಕೆ ಯಾರೋ ಫೋನ್ ಮಾಡಿ ನಂಗೆ ಹೇಳಿದ್ರು, ಎಲ್ಲಿದ್ದೀರಾ, ಮನೇಲಿದ್ದೀರಾ, ಅಲ್ಲೇ ಇರಿ, ಈ ಥರ ಎಲ್ಲ ಯಾರೋ ಫೋನ್ ಮಾಡಿದರು ಪೊಲೀಸ್ ಅಂತೇಳಿ. ಇವಳಿಗೆ ಹೇಳಿದೆ ಆ ಥರ ಮಾಡಿದ್ದಾನೆ. ನನ್ನ ಮಗಳು ಬೈದ್ಲು ನನಗೆ, ಅಪ್ಪ ಹಂಗೆ ಬರೀಬಾರ್ದಪ್ಪ ನೀನು ಅಂತಂದ್ಲು. ನಂಗೆ ತುಂಬ ಬೇಜಾರಾಯಿತು. ಅವಳು ಹಂಗೆ ಅಂದ್ಲು ಅಂದ್ಬಿಟ್ಟು ನಾನು ಅಪಾಲಜೈಸ್ ಮಾಡ್ಕೊಂಡೆ, ಹೊರಟಾಗಿ ಬರೆದಿದ್ದೀನಿ ಸಾರಿ ಅಂತ ಹೇಳಿ. ನನ್ನ ಮಕ್ಕಳೇನಾದ್ರು ಚಿಕ್ಕ ವಯಸ್ಸು, ಅವ್ರು 4 ವರ್ಷ ವಯಸ್ಸಿದ್ರು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾರಿ ಅಂತಿದ್ದೆ ನಾನು. ಅದು ನನಗೆ ಮಾತ್ರ ನಿಜನೇ ಕೇಳಿ, ನನಗೆ ಮಾತ್ರ ಹೇಳಿಲ್ಲ, ನಿಜನೇ. ನನಗೂ ಹೇಳ್ದೆ. ಸಚ್ ಲವಿಂಗ್ ಕಪಲ್. ತುಂಬ ಖುಷಿ ಆಯಿತು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ. ನೀವು ಒಂದು ಒಕೇಶನ್ ಮೇಲೆ ಚಿಕ್ಕಮಗಳೂರಿಗೆ, ಅಂದರೆ ಬ್ಯಾಕ್ ಟು ರೂಟ್ಸ್ ಅನ್ನೋ ಒಂದು ಪ್ಲೇಸ್ಗೆ ನಿಮ್ಮ ಏನು ಯೂಸ್ ಮಾಡ್ಕೊಳ್ತೀರ ಗೊತ್ತಿಲ್ಲ, ಆದರೆ ಮಾತು ಅಂತ ಆಯಿತು. ಸರ್ ಇನ್ನೊಂದೇನು ವಿಶೇಷ ಅಂದರೆ ಇದೇ ಮಾರ್ಚ್ 3ನೇ ತಾರೀಕು ನೀವು 65 ಇಯರ್ಸ್ ಆಫ್ ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಆ ಅಂಗವಾಗಿ ನಾವಿಲ್ಲಿರೋ ಅಷ್ಟು ಒಂದು ಫ್ಯಾನ್ ಬೇಸ್ ಅಂದರೆ ಚಿಕ್ಕಮಗಳೂರು ವತಿಯಿಂದ ಅಥವಾ ಇಲ್ಲಿ ನಿಮ್ಮ ಬೆಳವಾಡಿಯ ಜನರು, ಚಿಕ್ಕಮಗಳೂರಿನ ಜನರಿಂದ, ನಮ್ಮ ಟೀಮ್ ವತಿಯಿಂದ ಒಂದು ಬರ್ಡೇ ಸೆಲೆಬ್ರೇಷನನ್ನು ನಮ್ಮ ಟಾಕ್ ವಿತ್ ಆರ್ವಿಲ್ ಮಾಡಬೇಕು ಅಂತ ಇದ್ದೀವಿ. ಸೊ ಅದೊಂದು ನೆರವೇರಿಸ್ಕೊಡ್ಬೇಕು ಈಗ. ಹೌದು. Birthday to you, happy birthday to you, happy birthday to you, dear Vanessa, happy birthday to you. Happy birthday again, sir. Thank you very much. Thank you very much. ಸರ್ ನಾವು ಅವಾಗಿಂದ ಕೇಳ್ತಾ ಇದ್ವಿ, ಕುಟುಂಬದಲ್ಲಿ ಕರೆಂಟ್ ಹೋದ್ರೂ ಹಬ್ಬ ಬಂದರೂ ಎಲ್ಲ ಟೈಮ್ ನೀವು ಹಾಡ್ತೀರಾ ಅಂತ. ಒಂದು ನಮ್ಮ ಇಡೀ ಟೀಮಿನ ರಿಕ್ವೆಸ್ಟ್ ಅಂದರೆ ನೀವು ಹಾಡಬೇಕು ಅಥವಾ ನಮಗೆ ಹಾಡಿಸ್ಬೇಕು ಅಂತ. ಹೇಳ್ತೀನಿ, ನೀವು ಹೇಳ್ತೀರಾ? ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಳು ನೀನೆನ್ನ ಅನುಗೊಳಿಸುತ್ತಂದೆ. ಕಾನನದ ಸುಮವೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ.
ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ನಿನ್ನ ಕರುಣೆಯು ಒಂದೇ ಸಾಕಿನಗೆ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ. ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು. ಈ ಮನೆಯು ಎಂದೆಂದು ನಗುವಂತೆ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ. ಯಾವ ನೋವೇ ಬರಲಿ ಎದೆಗುಂದದಿರಲಿ. ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನ ನಮಗಿರಲಿ ತಂದೆ. ಅವಳು ತುಂಬಾ ಚೆನ್ನಾಗಿ ಆಡ್ತಾಳೆ. ಹೌದಾ ಅಮ್ಮ? ಎದರ ಆಡ್ತೀರಾ? ಆಡ್ತೀರಾ? ಒಂದು ಕ್ಯಾಮ್ರಾ ನೋಡ್ಕೊಂಡು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ ಬಂದೊದಗುವನು. ತರಳ ಪ್ರಹ್ಲಾದ ವಿಶ್ವಮಯನೆಂದು ಭರದೊದೆಯಲವನ ಪಿತ ಕೋಪದಿಂದ. ಸ್ಥಿರವಾದಳಿ ಕಂಬದಲ್ಲಿ ತೋರೆನಲು ಭರದಿಂದ ಬರಲದಕ್ಕೆ ವೈಕುಂಠ ನೆರೆ ಮನೆಯೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ ಬಂದೊದಗುವನು. ಕುರುಪತಿಯು ದ್ರೌಪದಿಯ ಸೀರೆಯನು ಸೆಳೆಯುತ್ತಿರು. ಕರುಣಿಹಾ ಕೃಷ್ಣಾನಂದೊದರ ಕೇಳು. ಭರದಿಂದ ಅಕ್ಷಯಾಂಬರ ಪ್ರಿಯ ಹಸ್ತಿನಾವತಿಗೆ ದ್ವಾರಾವತಿಯು ಕೂಗಳತೆಯೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲಿ ಬಂದೊದಗುವನು. ಅಣುಮಹತ್ತಿನೊಳೆಲ್ಲ ಪರಿಪೂರ್ಣ ವಿಶ್ವಮಯ ಗಣನೆಯಿಲ್ಲದ ಮಹಾ ಮಹಿಮನೆನಿಸಿ. ಘನ ಕೃಪಾನಿಧಿ ಕಾಗಿ ನೆಲೆಯಾದಿ ಕೇಶವನು ನೆನೆದವರ ಮನದಲ್ಲಿ ಇಹನೆಂಬ ಬಿರುದುಂಟು. ಸೋ ಗುಡ್ ಮ್ಯಾಮ್. ಬರ್ತ್ಡೇ ಆಗ್ತಾ ಇದೆ ಸರ್ದು 65 years. ಆ್ಯಸ್ ಫೈನಲ್ ಮೆಸೇಜ್ ಅಂದರೆ ಒಂದು ಇವತ್ತಿನ ಸೆಗ್ಮೆಂಟಿನ ಮೆಸೇಜ್ ಆಗಿ ಅಪ್ಕಮಿಂಗ್ ಇಯರ್ಸ್ಗೆ ಸರ್ಗೆ ಒಂದು ಮೆಸೇಜ್ನ ಕ್ಯಾಮ್ರಾದ ಅಥವಾ ಅವ್ರಿಗೆ ಒಂದು ನೋಡಿಕೊಂಡು ಹೇಳೋದಾದರೆ ಏನಾದರೂ? ಬೆಸ್ಟ್ ಮಾಡಿರೋದವರು ಅಂದರೆ ಪರ್ವ. ಐ ಲವ್ ಪರ್ವ. ಪರ್ವ ಆದಮೇಲೆ ಬೇರೆ ಇನ್ನೇನು ಅವರೇ ಮಾಡೋಕ್ಕಾಗತ್ತೆ ನನಗಂತೂ ಗ್ಯಾರಂಟಿ ಗೊತ್ತಿಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿಬಿಟ್ಟಿರೋದು. ಅದನ್ನು ಮೀರಿಸಿ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಐ ವಿಶ್ ಹಿಮ್ ದಿ ಬೆಸ್ಟ್ ಇನ್ ವಾಟ್ ಎವರ್ ಹಿ ಡಸ್. ಮೈ ಸಪೋರ್ಟ್ ಇಸ್ ದೇರ್ ಅಷ್ಟೇ. ಮತ್ತೊಮ್ಮೆ ನಮ್ಮ ಇಡೀ ತಂಡದಿಂದ, ಚಿಕ್ಕಮಗಳೂರಿಂದ ಮತ್ತು ಕರ್ನಾಟಕ, ಭಾರತ ಎಲ್ಲ ಕಡೆಯಿಂದ ನಿಮ್ಮ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.
ಸರ್ ಇಷ್ಟೊತ್ತು ನೀವು ಮತ್ತು ಮ್ಯಾಮ್ ನಮ್ಮನ್ನು ಬೇರ್ ಮಾಡಿದ್ದೀರಾ. ಇಲ್ಲ. ಯಂಗ್ ಟೀಮ್ ವಿತ್ ಅ ಲಾಟ್ ಆಫ್ ಆಸ್ಪಿರೇಷನ್ ವಿತ್ ಅ ಪಾಸಿಟಿವ್ ವಿಲ್ ಟು ಲೀಡ್ ಅ ರೆಸ್ಪಾನ್ಸಿಬಲ್ ಮೀಡಿಯಾ ಅಂತ ನಮ್ಮ ಐಸಿರಿ ಟುಡೇ ವರ್ಕ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ನೆನಪಿನ ಸ್ಮರಣಿಕೆಯಾಗಿ ನಾವು ಯೂಶಲಿ ಗಿಡಗಳನ್ನು ಕೊಡ್ತೀವಿ, ಗೋ ಗ್ರೀನ್ ಅಂತ. ಇವತ್ತು ನೀವು ಚಿಕ್ಕಮಗಳೂರಿಗೆ ಬಂದಿರೋದ್ರಿಂದ ಕಾಫಿ, ಮೆಣಸು ಮತ್ತು ಏಲಕ್ಕಿಯನ್ನು ನಮ್ಮ ಚಿಕ್ಕಮಗಳೂರಿನ ಕಾಫಿ, ಇಲ್ಲಿನ ಕಾಫಿ, ಮೆಣಸು ಹಾಗೂ ಏಲಕ್ಕಿ ನಮ್ಮ ತಂಡದಿಂದ ನಿಮಗೆ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮ ಜಯಂತಿಯನ್ನು ಜನವರಿ 23 ಆಚರಿಸಿದ್ವಿ. ಅವರ ಒಂದು ಪುಸ್ತಕ ನಾನಿಂದ ನೇತಾಜಿಯವರೆಗೆ, ಅಂದರೆ ನಾನಿಂದ ನೇತಾಜಿಯವರೆಗೆ, ಅಂದರೆ ನಮ್ಮ ಎಲ್ಲ ರಾಷ್ಟ್ರೀಯ ಕ್ರಾಂತಿಕಾರರದೊಂದು ಪುಸ್ತಕ. ಇನ್ನೊಂದು ಮಹಾನ್ ಇತಿಹಾಸಕಾರರು ಅರುಣ್ ಶೌರಿ ಅವರ ಇಂಗ್ಲಿಷ್ ಮೂಲದ ಇದು ನಿಮಗೋಸ್ಕರ ನಮ್ಮ ತಂಡದಿಂದ ಸ್ವೀಕರಿಸಬೇಕು. ಸೊ ಮತ್ತೊಮ್ಮೆ ನಾನು ಆ್ಯಸ್ ಅ ಬಿಗ್ ಫ್ಯಾನ್ ಆಫ್ ಯರ್ಸ್ ನನ್ನ ಎಕ್ಸೈಟ್ಮೆಂಟ್ ನೀವು ಬಂದಾಗಲೇ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗಿದೊಂದು ಡ್ರೀಮ್ ಕಮ್ ಟ್ರೂ ಥರ ಮೂಮೆಂಟ್ ಇಡೀ ನಮ್ಮ ಟೀಮಿಗೂ ಕೂಡ. ಇಷ್ಟೊತ್ತು ನಮ್ಮ ಜೊತೆ ಒಂದು ಕಾನ್ವರ್ಸೇಷನ್, ಒಂದು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಎಲ್ಲ ಮಾಡಿದ್ರೆ ನಿಮಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯಗಳನ್ನು ಕೇಳೋಕೆ ಇಷ್ಟಪಡ್ತೀನಿ. ಇಷ್ಟು ಯಂಗ್ ಟೀಮು ಒಂಥರ ಅವರು ಅಷ್ಟು ಸೀರಿಯಸ್ಸಾಗಿ ಮಾತಾಡ್ತಿರೋದು, ಅದನ್ನು ಕೇಳ್ಬಿಟ್ಟು ನೀವೆಲ್ಲ ಅಂದರೆ ಒಪ್ಕೊಳ್ತಿದ್ರಿ ಅಂತ ಅನ್ನಿಸ್ತು ನನಗೆ. ಅಂದರೆ ಅವ್ರು ಹೇಳಿರೋ ಪ್ರಕಾರ ನನಗೂ ಇಷ್ಟ ಆಯಿತು. ಅಂದರೆ ನಾವೊಂದು ಪ್ರತಿನಿಧಿಯಾಗಿ ಚಿಕ್ಕಮಗಳೂರಿಂದ ಎಷ್ಟು ಆಗಬೇಕು ಅಷ್ಟು ಆಗಬೇಕು, ಬಿಟ್ಟು ಹೋಗಬಾರ್ದು, ಊರು ನಿಮ್ಮದೇ ಮಾಡ್ಕೋಬೇಕು. ಇದನ್ನೆಲ್ಲ ನೀವು ಪಾಲಿಸಿದ್ರೆ ಭಾಳ ಒಳ್ಳೆಯದಾಗತ್ತೆ. ನೀವು ಮಾಡ್ತೀರಾ ಅಂತ ನನಗೂ ನಂಬಿಕೆ ಇದೆ. ನೀವು ಅದನ್ನು ಕೇಳಿ ಹೋಪ್ ಸಂಕಲ್ಪ ಸಿದ್ಧಿ ಆಗ್ಬೋದು ಅಂತ ನಾವು ವಿಶ್ ಮಾಡ್ತೀವಿ. ಸರ್ ನೀವು ಈಗ ನೋಡಿ, ನನಗೆ ಈ ಸಂಭಾಷಣೆ ಅನ್ನೋದಿರುತ್ತಲ್ಲ, ಅದನ್ನು ನಾನು ಈಗ ತುಂಬ ಸೇಕ್ರೆಡ್ ಅಂತ ನೋಡ್ತೀನಿ. ಅದರ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕಾಗಿದೆ. ಯಾಕೆಂದರೆ ಪ್ರಯರ್ ಲರ್ನಿಂಗ್ ಅಂತ ಏನಿತ್ತು, ಅಂದರೆ ಮೊದಲೇ ಗೊತ್ತಿರೋದೇನಿದೆ ಅದೆಲ್ಲ ಎಐಗೆ ಗೊತ್ತಿರುತ್ತೆ. ಮುಂದೆ ನಮ್ಗೆ ಏನೇನು ಮನುಷ್ಯನಿಗೆ ಇಲ್ಲಿವರೆಗೂ ಹೋಗುತ್ತೋ ಅದಷ್ಟು ಎಐಗೆ ಗೊತ್ತಿರುತ್ತೆ. ಮನುಷ್ಯನಿಗೆ ಒಂದು 40,000 ಪುಸ್ತಕವನ್ನು 5 ನಿಮಿಷದಲ್ಲಿ ಓದೋದಕ್ಕಾಗೋದಿಲ್ಲ, ಎಐಗೆ ಓದೋಕ್ಕಾಗುತ್ತೆ. ಅದು ಕ್ರೋಢೀಕರಿಸಿ ನಮಗಿಂತ ಚೆನ್ನಾಗೆಲ್ಲ ಹೇಳೋಕ್ಕೆ ಬರುತ್ತೆ. ಎಕ್ಸಾಮನ್ನು ನಮಗಿಂತ ಚೆನ್ನಾಗಿ ಪಾಸ್ ಮಾಡೋಕ್ಕಾಗತ್ತೆ. ಚೆಸ್ಸಲ್ಲಿ ನಮ್ಮನ್ನ ಸೋಲ್ಸೋಕ್ಕೆ ಬರುತ್ತೆ ಅದಕ್ಕೆ. ಮತ್ತು ಈ ರೆಕಾರ್ಡಿಂಗ್ ಅನ್ನೋದೇನಿರುತ್ತೋ, ಯಾವುದು ರೆಕಾರ್ಡ್ ಮಾಡಿರ್ತೀರೋ ಆ ರೆಕಾರ್ಡೆಡ್ ಎಲ್ಲವನ್ನು ಮೊದಲೇ ಮಾಡೋಕ್ಕಾಗತ್ತೆ. ಇವಾಗ ರೆಕಾರ್ಡಿಂಗ್ ಏನೇನು ಲಿಟ್ರೇಚರ್ ಇದೆಯಲ್ಲ, ಲಿಟ್ರೇಚರ್ ಮಾಡೋಕ್ಕಾಗತ್ತೆ. ಆಯಿತಾ? ಒರಿಜಿನಾಲಿಟಿ ಒರಿಜಿನಾಲಿಟಿ ನಮಗೆ ಗೊತ್ತಿಲ್ಲ, ಅಂದರೆ ಇಟ್ ಬಾರ್ಡರ್ಸ್ ಆನ್ ದಟ್. ನಾನೇನು ಹೇಳ್ತೀನಿ, ಸಂಭಾಷಣೆಯಲ್ಲಿ ತಕ್ಷಣ ಏನೋ ಬರುತ್ತಲ್ಲ, ಆಯಿತಾ? ಸ್ಪಾಂಟೇನಿಟಿ, ನಾಲೆಡ್ಜಿಂದ ಬರೋದಿಲ್ಲ ಅದು. ಓಕೆ, ಪ್ರಯರ್ ನಾಲೆಡ್ಜಿಂದ ಬರೋದಿಲ್ಲ. ಏನೋ ಹೊಳೆದಿರುತ್ತಲ್ಲ ಅವಾಗ ಹೇಳ್ತೀವಲ್ಲ, ಅದು ಎಗೆ ಇರೋದಿಲ್ಲ. ಮುಂದೆ ಎಗೆ ಆಗ್ಬೋದು, ಏನೋ ಬೇರೆ ಆಲ್ಗೋರಿದಮ್ಸ್ ಅಲ್ಲೆಲ್ಲ ಆಗ್ಬೋದು. ಆದರೆ ಈಗ ನಮಗೆ ಸೇಕ್ರೆಡ್ ಆಗಿ ಉಳ್ಕೊಂಡಿರೋದು ಸಂಭಾಷಣೆ ಒಂದೇ ಮನುಷ್ಯನಿಗೆ. ನಾವು ಮನೆಯಲ್ಲಿ ಮಾತನ್ನು ಕಳ್ಕೊಳ್ತಾ ಇದ್ದೀವಿ, ಫ್ರೆಂಡ್ಸಲ್ಲಿ ಮಾತು ಕಳ್ಸ್ಕೊಳ್ತೀವಿ. ನಾನು ಎಲ್ಲೋ ಒಂದು ಸತಿ ಫ್ರೆಂಡ್ ಜೊತೆ ನಾನು ಲಂಡನ್ಗೆ ಹೋಗಿದ್ದಾಗ, ಲಂಡನ್ನನ್ನು ಬಿಲ್ಡಿಂಗ್ಸು ಅದನ್ನೆಲ್ಲ ಅವನು ಫೋನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು, ಐಪ್ಯಾಡಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ. ಅವ್ನು ಕಣ್ಣಲ್ಲಿ ನೋಡ್ತಾ ಇಲ್ಲ ಅದನ್ನು. ಆ ಥರ ಆಗ್ಬಿಟ್ಟಿದ್ದೀವಿ ನಾವು ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಸಂಭಾಷಣೆ ಇದೆಯಲ್ಲ, ಇದರಲ್ಲಿ ರಿಸ್ಕ್ ಇದೆ. ಈಗ ನಾನು ಹೇಳೋದು ಕೆಲವು ಒರಟಾಗಿ ಹೇಳಿರ್ಬೋದು, ಗೊತ್ತಿಲ್ಲದೆ ಏನತ್ತಾ ತಪ್ಪು ಹೇಳ್ಬಿಟ್ಟಿರ್ಬೋದು. ಆ ತಪ್ಪೆಲ್ಲ ಇರೋದು ಬೆಟರು. ಎಲ್ಲ ಪಕ್ಕ ಎಐ ಮಾಡುತ್ತೆ, ನಾವು ಮಾಡೋಕ್ಕಾಗಲ್ಲ. ನಾವು ತಪ್ಪು ಮಾಡೋದಕ್ಕಾಗಿರೋದು ಅನ್ನೋದು ಹೊಸದು ಹೇಳೋದಕ್ಕೆ ಆಗುತ್ತೆ ನಮಗೆ. ಅದಕ್ಕೆ ಜನ ಬೈಕೊಂಡ್ರೂ ಪರವಾಗಿಲ್ಲ. ನಾನು ಆ್ಯಕ್ಚುಲಿ ಪ್ರಿಪರೇಷನ್ ಇಲ್ಲದೆ ಕೇಳಿದ್ದಕ್ಕೆ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡೋಕ್ಕೆ ಹೋಗ್ತೀನಿ. ನನಗಂಥ ಅವಕಾಶನ ನೀವು ಇಷ್ಟು ಸಾವಕಾಶವಾಗಿ ಇಷ್ಟು ಪುರಸ್ಸುತ್ತಿಟ್ಕೊಂಡು ನೀವೆಲ್ಲರೂ ಸೇರಿ ಒಂದು ಟೀಮಾಗಿ ನನಗೆ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್. ಸೇಮ್ ಹಿಯರ್. ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಒಂದು ಏನಂತೀರ, ಒಂದು ಕ್ಲೋಸ್ನೆಸ್, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಕುಡ್ ಹ್ಯಾವ್ ರಿಜೆಕ್ಟೆಡ್, ನನಗೆ ಬೇರೆ ವರ್ಕ್ ಇದೆ ಅಂತ. ಬಟ್ ನಾವೊಂದು ಕಾಲಲ್ಲಿ ರಿಕ್ವೆಸ್ಟ್ ಮಾಡಿ ಹಿಂಗೆ ಬರ್ತೀರಾ, ಪೂರ್ವ ನಿಯೋಜಿತವಾಗಿರೋ ಕಾರ್ಯಕ್ಕೆ ಬರ್ತಾ ಇದ್ದೀರಾ, ಹಾಗೆ ನೀವು ಒಪ್ಕೊಂಡು ಯು ಸೆಡ್ ಐ ವಿಲ್ ಡೂ ಇಟ್ ಅಂತ.
ಸೊ ಅದಕ್ಕೆ ನಿಮಗೆ ಮತ್ತೊಮ್ಮೆ ನಮ್ಮ ತಂಡದಿಂದ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಟಾಕ್ ವಿತ್ RBI ವಿಶೇಷ ಸಂದರ್ಶನ ಪ್ರಕಾಶ್ ಬೆಲ್ವಾಡಿ ಅವರೊಂದಿಗೆ. ಅವರ 65ನೆಯ ಹುಟ್ಟುಹಬ್ಬವನ್ನ ನಮ್ಮ ಐಸಿರಿ ಟುಡೇಯಲ್ಲಿ ಟಾಕ್ ವಿತ್ RBIಯಲ್ಲಿ ಮೇಡಮ್ ಜೊತೆ, ಸರ್ ಜೊತೆ, ಚಂದ್ರಿಕಾ ಮ್ಯಾಮ್ ಹಾಗೂ ಪ್ರಕಾಶ್ ಬೆಲ್ವಾಡಿ ಸರ್ ಜೊತೆ ಆಚರಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಚಿಕೆಗಳಲ್ಲಿ ನಮ್ಮ ಟಾಕ್ ವಿತ್ RBIಯಲ್ಲಿ ವಿಶೇಷವಾದ ಅತಿಥಿಗಳನ್ನು, ಯಾರ ಒಬ್ಬ ಸಾಧಕರನ್ನ, ಸ್ಥಳೀಯವಾದ ಹಾಗೂ ರಾಜ್ಯದೆಲ್ಲೆಡೆ ಇರುವಂತಹ ಸಾಧಕರನ್ನು ನಾವು ಸಂದರ್ಶನ ಮಾಡಬೇಕು ಅಂತ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ನಿಮ್ಮ ಆ ಹೆಸರನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ಕೆಳಗೆ ಬರ್ತಿರುವಂತಹ ನಂಬರಲ್ಲಿ ವಾಟ್ಸಪ್ ಮಾಡಿ. ಅಲ್ಲಿಯವರೆಗೆ ಪ್ರೋತ್ಸಾಹಿಸ್ತಾ ಇರಿ, ಬೆಂಬಲಿಸ್ತಾ ಇರಿ, ನೋಡ್ತಾ ಇರಿ ಐಸಿರಿ ಟುಡೇ. ನಮಸ್ಕಾರ.